ನಮ್ಮ ದೇಶದಲ್ಲಿ ಬೇಜಾರಾಗೋ ಸಂಗತಿ ಏನಂತಂದ್ರೆ ಕ್ಯಾಸ್ಟಿಸಮ್. ಅದು ರಿಲಿಜಿಯಸ್ ಆದ್ರೂ ಆಗಿರ್ಬೋದು ಅಥವಾ ಜಾತಿಗಳ ಮಧ್ಯೆ ಇರುವಂತ ಭಿನ್ನಾಭಿಪ್ರಾಯ ಆದ್ರೂ ಆಗಿರ್ಬೋದು. ಇವತ್ತು ನಾವು ರಿಯಾಲಿಟಿ ಚೆಕ್ ಮಾಡೋಣ. ಏನಂತಂದ್ರೆ ನಮ್ಮ ಜನಗಳಿಗೆ ಜಾಸ್ತಿ ರಿಲಿಜನ್ ಪ್ರಮೋಟ್ ಮಾಡ್ತಾರ ಅಥವಾ ಅವರ ನೇಷನ್ ಮೇಲೆ ಅಭಿಮಾನ ಜಾಸ್ತಿ ಇದೆಯಾ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಇವತ್ತು ರಿಯಾಲಿಟಿ ಚೆಕ್ ಮಾಡೋಣ. ಈ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಹಾಫ್ ಅನ್ ಅವರ್ ಒಂದು ಹಾಫ್ ಅನ್ ಅವರ್ ಅಷ್ಟೇ. ಒಂದು ಹಾಫ್ ಅನ್ ಅವರ್ ಒಂದು ಹಾಫ್ ಅನ್ ಅವರ್ ಪರ್ಮಿಷನ್ ಕೇಳಿದ್ರು ಸರ್. ಯಾರು ಬಂದಿದ್ರು, ಒಂದು ಹಾಫ್ ಅನ್ ಅವರ್ ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ. ಯಾರು ಅಲ್ಲಲ್ಲ, ಯಾರೋ ನಿಮ್ಮ ಥರನೇ ಬಟ್ಟೆ ಹಾಕಿದ್ರು. ಒಂದು ಹಾಫ್ ಅನ್ ಅವರ್ ಅಷ್ಟೇ. ಇವರು ಕೂತಾರಲ್ಲ, ಒಂದು ಹಾಫ್ ಅನ್ ಅವರ್ ಅಷ್ಟೇ. ದಯವಿಟ್ಟು ಎಲ್ಲ ಫಾದರ್ ಪರ್ಮಿಷನ್ ಅದು ಮಾತ್ರ. ಹೌದಾ? ಹೌದು. ನಾವೆಲ್ಲ ಸಂಬಳಕ್ಕೆ, ಈಗ ನೀವ್ ಹೆಂಗ್ ಸಂಬಳಕ್ಕೆ ಬಂದಿರ ಆ ಥರ ನಾವು ಸಂಬಳ ಎಲ್ಲಿ ಸಿಗ್ತಾರೆ ಫಾದರ್? ಬನ್ನಿ ದಯವಿಟ್ಟು ನಮ್ಗೆ ಫಾದರ್ ಪರ್ಮಿಷನ್ ಕೇಳ್ಕೊಂಡು ಅಲ್ಲೇ ಕೂತ್ಕೊಳ್ಳಿ. ಇಲ್ಲಿ ನಾ ಕೇಳಕ್ಕಿಲ್ಲ. ಇಲ್ಲಿ ಸಿ ಕ್ಯಾಮ್ರಾ ಐತೆ. ಏನ್ ಮಾಡ್ತಾ ಇದೆ ಅಂತ ಇಲ್ಲಿ ಒಳಗಡೆ ಬರ್ಬೇಕಾದ್ರೆ ಪರ್ಮಿಷನ್ ಬೇಕು. ಅಜ್ಜಿ ಕೂತಿದ್ರಲ್ಲ, ಹಂಗೆ ನಾನು ಮಾಮೂಲಿ ಕಾಮನ ಕೂತಿರೋಣ. ಅಲ್ಲಿ ಕೂತ್ಕೊಳ್ಳೋಕ್ಕೆ ಪರ್ಮಿಷನ್ ಇಲ್ಲ ಅಂತ ನನ್ನನ್ನು ಹೇಳಿಸ್ಬಿಟ್ರು. ಅಜ್ಜಿನೂ ಹೇಳಿಸ್ತಿದ್ರು, ನಾನು ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದೆ. ಆಮೇಲೆ ನಾನು ಹೊರಗಡೆ ಕೂತ್ಕೊಳ್ಳೋಕೆ ಶುರು ಮಾಡಿದೆ. ಅಜ್ಜಿ ಒಳಗಡೆ ಕೂತ್ಕೊಂಡ್ರು ಅಲ್ಲೇ ಅದೇ ಪ್ಲೇಸಲ್ಲಿ. ಇವರು ಮುಸ್ಲಿಂ ಬೌಲ್ಗೆ 20 ರೂಪಾಯಿ ದುಡ್ಡು ಹಾಕಿದ್ರು. ಅವ್ರನ್ನ ಕೇಳಿದೆ ಮುಸ್ಲಿಮ್ಗೆ ಹಾಕೋ ಕಾರಣ ಏನು ಅಂತ. ಅದಕ್ಕೆ ನಾನು ಮುಸ್ಲಿಂ ಬೌಲ್ಗೆ ಹಾಕ್ತಿ ಅಂತ ಹೇಳಿದ್ರು. ಅದು ಅವರ ವೈಯಕ್ತಿಕ. ಅದ್ರ ಬಗ್ಗೆ ಹೇಳಕ್ಕೆ ನಾನು ಯಾರು? ಒಟ್ಟಿನಲ್ಲಿ ನನಗೆ ತುಂಬ ಖುಷಿ ಆಯಿತು 20 ರೂಪಾಯಿ ಹಾಕಿದ್ದು. ಸ್ವಲ್ಪ ಹೊತ್ತು ಮಾತಾಡಿಸ್ತೆ ಅವ್ರನ್ನ. ಇನ್ನೊಬ್ರು ಮುಸ್ಲಿಮು 4 ರೂಪಾಯಿ ಹಾಕಿದ್ರು. ಇವರು ಬಂದು ಏನಕ್ಕೆ ಮಾಡ್ತಿದ್ಯಪ್ಪ ಅಂತ ಕೇಳಿದ್ರು. ನಾನು ಹೀಗೆ ಅಂತ ಹೇಳಿದೆ. ಆಗ ಅವರು ನಾವೆಲ್ಲ ಒಂದೇ ಧರ್ಮ, ನಾವೆಲ್ಲ ಒಂದೇ ಅನ್ಕೊಂಬಳ್ಬೇಕು, ನೀನು ಈ ಥರ ಧರ್ಮಗಳನ್ನ ಮಾಡಿದ್ರೆ ಎಲ್ಲ ಬೇರೆ ಆಗ್ತಾರೆ, ಈಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು. ಆಗ ಮ್ಯಾಮ್ ನಾನು ಜಸ್ಟ್ ವಿಡಿಯೋ ಪರ್ಪಸ್ಗೋಸ್ಕರ ಬಂದಿರೋದು ಅಂತ ಹೇಳಿದ್ರು. ಆಗ ಇವರು ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ ಹೇಳಿದ್ರು. ಅದು ನನಗೆ ತುಂಬ ಖುಷಿ ಆಯಿತು, ನಾವೆಲ್ಲ ಒಂದೇ ಅನ್ಕೊಂಡು ಬಾಳಬೇಕು ಅಂತ. ಹಾಗೆ ಸ್ವಲ್ಪ ಹೊತ್ತು ಮಾತುಗಳೆಲ್ಲ ನಡೆದು ಈ ಥರ ಕೆಲವ್ರು ಏನೋ ಒಂದು ಮಾತಾಡಿಸಿದಾಗ ತುಂಬ ಖುಷಿ ಆಗುತ್ತೆ. ಹಂಗೆ ಹೇಳ್ಬಿಟ್ಟು ಇವರು ಮುಸ್ಲಿಂ ಬೌಲ್ಗೆ ಹಾಕಿದ್ರು. ಇವರು ಔಟ್ ಆಫ್ ಸ್ಟೇಟು ಅಂದ್ಕೊಳ್ತೀನಿ, ಏಕೆಂದರೆ ಕನ್ನಡ ಬರೋಲ್ಲ ಅಂತ ಹೇಳಿದ್ರು. ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ಲ. ಇವ್ರ ಹತ್ರ ಮಾತಾಡಿಸ್ಬೇಕು ಅಂದ್ಕೊಂಡೆ, ಆದರೆ ಇವ್ರಿಗೆ ಕನ್ನಡ ಬರಲ್ವಲ್ಲ, ಅದರಿಂದ ಸುಮ್ಮನಾದೆ. ಈ ಕಾಲದಲ್ಲಿ ಯಾರಿಗೂ 1 ರೂಪಾಯಿನೂ ಕೊಡಲ್ಲ ಅಂಥದ್ರಲ್ಲಿ ಇವ್ರಿಗೆ 20 ರೂಪಾಯಿ ಹಾಕಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಮೈ ಯೂಟ್ಯೂಬ್ ಚಾನಲ್ JR ಕನ್ನಡಿಗ, ಸಬ್ಸ್ಕ್ರೈಬ್, ವಿಡಿಯೋ ಅಪ್ಲೋಡ್ ಮಾಡಿ. ಥ್ಯಾಂಕ್ಸ್. ಈ ಡೈಲಾಗ್ ಹೇಳ್ಬಿಡ್ತೀನಿ ದರ್ಶನ್ ಅವ್ರದ್ದು. ಈಗ ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶ ಕಂಠ ರಾವಣ, ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನು ಚೆಂಡಾಡಬಲ್ಲ ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗುಂಡನಾದ ಪ್ರಚಂಡ ರಾವಣ ನಾನು. ಪ್ರಚಂಡ ರಾವಣ ನಾನು. ಬೇಜಾರಾಯ್ತೈತೆ ಒಂದು ಡೈಲಾಗ್ ಹೇಳ್ದೆ. ಅಜ್ಜಿನ ಮಾತಾಡ್ಸದ. ಅಜ್ಜಿ ಯಾವ ಊರು ನೀವು? ಅಲ್ಲ ಕೇಳ್ದೆ ಯಾವ ಊರು? ಆಲ್ನಳ್ಳಿ. ಮಕ್ಳು ನಿಮ್ಗೆ? ಮಕ್ಳಿಲ್ವ ನಿಮ್ಗೆ?
ಹೆಸರೇನು ನಿಮ್ದು? ಪುಟ್ಮಲ್ಲಿ. ಪುಟ್ಮಾದಮ್ಮ. ಅಜ್ಜಿ ಹೆಸರು ಪುಟ್ಮಾದಮ್ಮ ಅಂತ. ಅವರು ಪಾಪ ತುಂಬಾ ಹೊತ್ತಿಂದ ಕೂತವ್ರೆ ನಾವು ಬರೋಕ್ಕಿಂತ ಮುಂಚೆ. ಆದ್ರೆ ಅವ್ರಿಗೂ ಯಾರು ಜನಗಳೇನು ಕೊಡ್ತಾ ಇಲ್ಲ. ದುಡ್ಡು ಹಾಕಿ ನಿಮ್ಮ ಅಪ್ಪ ಕೊಡ್ತಾನೆ. ದುಡ್ಡು ಹಾಕಿ. ಬೇಡ ಹೋಗಿ, ನೀವು ಹೋಗಿ. ಬೇಡ ಪಾಪ ಮಕ್ಳು ದುಡ್ಡು ಹಾಕ್ತಾವ್ರೆ. ಅಯ್ಯೋಪ್ಪ, ಮುಸ್ಲಿಮಾ ನೀನು? ಕನ್ನಡ ಮುಸ್ಲಿಮ್ಗೆ ಹಾಕ್ತಾ? ಬಾಯ್ಲಿ ಬನ್ನಿ. ಪಾಪ ಮಕ್ಳು ದುಡ್ಡು ಹಾಕ್ಬಿಟ್ಟು ಹೋಗ್ತಾವ್ರೆ. ತಗೊಳ್ಳಿ ಬೇಡಿ. ತಗೊಳ್ಳಿ ಹೋಗಿ, ಬೇಡಿ. ದುಡ್ಡು ಬೇಡ, ತಗೋ. ಮಕ್ಳು ಪಾಪ ದುಡ್ಡೇ ಇಸ್ಕೊಳ್ಳಿಲ್ಲ, ಹಂಗೆ ಹೋಗ್ತಾವ್ರೆ. ಮಕ್ಳನ್ನು ದುಡ್ಡು ಹಾಕಿದ್ರೆ ಥ್ಯಾಂಕ್ಸ್. ಬೈಲಿ ಅವ್ರು ಕರೀರಿ. ಬಪ್ಪಲ್ಲಿ ಬನ್ನಿ ಇಲ್ಲಿ. ಅವರು ದುಡ್ಡು ಹಾಕಿದ್ದು ಯಾರು ಹೇಳು? ದುಡ್ಡು ಯಾರು ಹಾಕಿದ್ದು? ನೀನು ಮುಸ್ಲಿಮ್ಗೆ ಹಾಕ್ತೀಯೋ, ಹಿಂದೂಗೆ ಹಾಕ್ತೀಯೋ, ಕ್ರಿಶ್ಚಿಯನ್ಗೆ ಹಾಕ್ತೀಯೋ? ಕನ್ನಡ, ಹಿಂದೂ. ಸರಿ, ಥ್ಯಾಂಕ್ಸ್. ಚಿಕ್ಕ ಹುಡುಗ ಪಾಪ ದುಡ್ಡು ಇಸ್ಕೊಳಕ್ಕೆ ಬೇಜಾರಾಗುತ್ತೆ. ಇಲ್ಲೊಬ್ರು ಪಾಪ ಒಂದ್ ಹುಡುಗ ಮುಸ್ಲಿಮ್ಗೆ ಹಾಕ್ಬಿಟ್ಟೋಯ್ತು. ಚಿಕ್ಕ ಮಕ್ಳ ಹತ್ರ ದುಡ್ಡು ಇಸ್ಕೊಳ್ಳೋದು ಅಂದ್ರೆ ತುಂಬಾ ಮನ್ಸಿಗೆ ನೋವಾಗುತ್ತೆ. ಮಕ್ಳಲ್ಲಿ ದೇವ್ರು ಇರುತ್ತೆ ಅಂತ ಹೇಳ್ತಾರಲ್ಲ, ಅದು ಸತ್ಯ ಅಲ್ಲ. ಮಕ್ಳುಗಳೇ ಬಂದು ದುಡ್ಡು ಹಾಕ್ತಾರಲ್ಲ, ನನ್ಗೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ಚಿಕ್ಕ ಹುಡುಗರ ಹತ್ರ ದುಡ್ಡು ಇಸ್ಕೊಳ್ಳೋದು ಅಂದ್ರೆ ಆಗಲ್ಲ. ಹೋಯ್ತಾ ಇದ್ದೀರಾ? ಅಯ್ಯೋ ಬನ್ನಿ, ಕೊನೆಗೂ ವಿಡಿಯೋ ಮುಗ್ಸಕ್ಕೆ ಸಮಯ ಬಂದೇ ಬಿಡ್ತು. ಅಜ್ಜಿ ಪಾಪ ಹೋಗ್ತಾವ್ರೆ. ಅಜ್ಜಿಗೆ ಪಾಪ ಕಾಂಪಿಟೇಷನ್ ಕೊಡ್ಬಿಟ್ಟೆ. ಸಾರಿ ಅಜ್ಜಿ. ಹತ್ರ ತಾಬ ರಾಕಿ. ಆಕ್ಚುಲಿ ಹಿಂದೂ ಧರ್ಮಕ್ಕೆ 5 ರೂಪಾಯಿ ಬೀಳ್ತು. ಇನ್ನ ಮುಸ್ಲಿಮ್ಗೆ 20. ಬರ್ದೋಗಿರೋದು ಯಾರು ಹಾಕೋರೆ? ಬರ್ದೋಗಿರೋದು 40 ರೂಪಾಯಿ, 49 ರೂಪಾಯಿ. ಇದು ಮುಸ್ಲಿಮ್ ಇದ್ರದ್ದು 49 ರೂಪಾಯಿ. ಹಿಂದೂ ಅಂದ್ಬಿಟ್ಟು 5 ರೂಪಾಯಿ ಹಾಕೋರೆ. ನಿಮ್ಗೆ ಕಾಂಪಿಟೇಷನ್ ಕೊಟ್ಟಿದ್ಕೆ ಸಾರಿ. ಒಳ್ಳೇದಾಗ್ಲಿ, ಬನ್ನಿ. ಕೊನೆಗೂ ಈ ವಿಡಿಯೋ ಮುಗ್ಸಕ್ಕೆ ಸಮಯ ಬಂದೇ ಬಿಡ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ.